ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಪುರ್. ರಾಜ್ಯದಲ್ಲಿ ಪಶ್ಚಿಮ ಪದವೀಧರರ ವಿಧಾನ ಪರಿಷತ್ ಚುನಾವಣೆಗೆ ಅಖಾಡ ಸಜ್ಜಾಗಿದೆ. ಕಳೆದ ಬಾರಿ ಕೈತಪ್ಪಿರ್ತಕ್ಕಂಥ ಮತಕ್ಷೇತ್ರವನ್ನ ಮತ್ತೊಮ್ಮೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಕೂಡ ಸಾಕಷ್ಟು ರಣತಂತ್ರಗಳನ್ನು ಕೂಡ ಸದ್ಯ ರೂಪಿಸಿರ್ತಕ್ಕಂಥದ್ದು. ಆದ್ರೆ ಈಗಾಗಲೇ ಬಿಜೆಪಿಗಿಂತ ಮೊದಲೇ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳ ಬಗ್ಗೆ ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೂಡ ಭಿನ್ನಮತ ಸ್ಫೋಟವಾಗಿದೆ. ಹಾಗಾದ್ರೆ ಈ ಬಾರಿ ಅಸಮಾಧಾನಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಮತ್ತು ಯಾವ ಕಾರಣಕ್ಕಾಗಿ ಅಸಮಾಧಾನಗೊಂಡಿದ್ದಾರೆ ಅನ್ನೋದನ್ನು ಕೂಡ ನಾನು ಈ ಒಂದು ಡಿಜಿಟಲ್ ಕಂಟೆಂಟ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಕೂಡ ಮೋಹನ್ ಲಿಂಬಿಕಾಯಿ ಅನ್ನೋರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದೆ. ಅವರು ಕೂಡ ಪ್ರಚಾರವನ್ನು ಕೂಡ ಮುಂದುವರಿಸಿದ್ದಾರೆ. ಆದ್ರೆ ಕಳೆದ ಬಾರಿ ಪರಾಜಯಗೊಂಡಿರ್ತಕ್ಕಂಥ ಅಭ್ಯರ್ಥಿ RM ಕುಬೇರಪ್ಪನವರು ಕೂಡ ಈ ಬಾರಿಯ ಟಿಕೆಟ್ ರೇಸ್ ನಲ್ಲಿದ್ರು. ಆದ್ರೆ ಅವರಿಗೆ ಟಿಕೆಟ್ ಕೈ ತಪ್ಪಿರ್ತಕ್ಕಂಥದ್ದು. ಹೀಗಾಗಿ ಇವರು ಕೂಡ ಅಸಮಾಧಾನಗೊಂಡು ಏನು ಪಕ್ಷದ ವಿರುದ್ಧ ಸದ್ಯ ಮಾತನಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅಹಿಂದ ವರ್ಗದ ನಾಯಕರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಅಹಿಂದ ವರ್ಗದ ಅತೃಪ್ತವರಿಗೆ ಕಟ್ಕೊಂಡು ಒಂದು ಪ್ರತಿಭಟನಾ ಸಮಾವೇಶವನ್ನ ಮಾಡ್ತೇನೆ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಆಡಿರ್ತಕ್ಕಂಥದ್ದು. ಹಾಗಾದ್ರೆ ಅಹಿಂದ ವರ್ಗದ ಜನರನ್ನ ನೀವು ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಗುಡಿಸ್ಲಿಕ್ಕೆ ಮತ್ತು ನೀವು ಬ್ಯಾನರ್ ಕಟ್ಟಲಿಕ್ಕೆ ಮಾತ್ರ ಬಳಕೆ ಮಾಡ್ಕೊಳ್ತಾ ಇದ್ರೆ ಅವರಿಗೆ ರಾಜಕೀಯ ಸ್ಥಾನಮಾನಗಳನ್ನ ಕಲ್ಪಿಸಿ ಕೊಡ್ತಾ ಇಲ್ಲ ಅನ್ನೋದು ಕೂಡ ಸದ್ಯ ಅವರ ವಾದವಾಗಿರ್ತಕ್ಕಂಥದ್ದು. ಅಹಿಂದ ವರ್ಗದವರ ಹುಟ್ಟಿರ್ತಕ್ಕಂಥ ಜಿಲ್ಲೆ ಅದು ಹಾವೇರಿ. ಇಲ್ಲಿ ಅಹಿಂದ ವರ್ಗವನ್ನ ನಾವು ಹುಟ್ಟಾಕಿರ್ತಕ್ಕಂಥದ್ದೇ ನಾವು. ಸಾಕಷ್ಟು ಪಕ್ಷದಲ್ಲಿ ನಾವು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೇವೆ. ಕಳೆದ ಬಾರಿ ಸಾಕಷ್ಟು ಪಕ್ಷದಲ್ಲಿ ಆಂತರಿಕ ಕಚ್ಚಾಟಗಳು ಇರೋದ್ರಿಂದಾಗಿ ಸೋಲನ್ನ ಕಂಡಿತ್ತು ಮತ್ತು ಕಾರಣಾಂತರಗಳಿಂದ ಸೋಲನ್ನ ಅನುಭವಿಸಿತ್ತು. ಆದ್ರೆ ಈ ಬಾರಿ ಗೆಲುವಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇರೋ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಕಟ್ ಮಾಡಿರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನ ಕೂಡ ಸದ್ಯ ಎತ್ತಿರ್ತಕ್ಕಂಥದ್ದು. ಹೀಗಾಗಿನೇ ಈ ಬಾರಿ ಟಿಕೆಟ್ ಅನ್ನ ಕೊಡದೇ ಇರುವುದಕ್ಕಾಗಿ ಅಹಿಂದ ವರ್ಗದ ಅತೃಪ್ತ ನಾಯಕರುಗಳನ್ನ ಕಟ್ಕೊಂಡು ಒಂದು ಪ್ರತಿಭಟನಾ ಸಮಾವೇಶವನ್ನ ಮಾಡ್ತೇನೆ ಅನ್ನೋ ಮಾತುಗಳನ್ನ ಸದ್ಯ ಏನು ಕುಬೇರಪ್ಪನವರು ಆಡಿರ್ತಕ್ಕಂಥದ್ದು. ಪ್ರತಿಭಟನೆ ಏನು ಅಂತ ಹೇಳಿದ್ರೆ, ನಾವು ಪಕ್ಷಕ್ಕಾಗಿ ದುಡಿದ್ದೀನಿ, ಪಕ್ಷ ಅಧಿಕಾರ ಇಲ್ಲದಾಗ ಪಕ್ಷಕ್ಕೆ ಕೊಟ್ಟಿದ್ದೀವಿ. ಯಾರು ಪಕ್ಷಕ್ಕೆ ಅರ್ಜಿ ಹಾಕದೇ ಇದ್ದಾಗ ನಾನು ಪಕ್ಷದ ಚುನಾವಣೆ ನಿಂತ್ಕೊಂಡಿದ್ದೀನಿ. ಇವತ್ತು ಹೊರಗಡೆಯಿಂದ ಬಂದವರು ನೀವು ಟಿಕೆಟ್ ಕೊಟ್ಟರೆ, ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥವ್ರು, ಪಕ್ಷಕ್ಕೆ ತ್ಯಾಗ ಮಾಡಿರ್ತಕ್ಕಂಥವ್ರು, ಕೋಟ್ಯಾಂತರ ಹಣ ಖರ್ಚು ಮಾಡಿ ನನ್ನಂಥವನಿಗೆ ನೀವು ಟಿಕೆಟ್ ನಿರಾಕರಣೆ ಮಾಡಿದರೆ ಇದರಿಂದ ನಾವು ಪಕ್ಷದ ಜೊತೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಬಹಳ ಆಕ್ಷೇಪ ಏನು ಅಂತ ಹೇಳಿದರೆ, 4 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ. 4 ಜನ MLCಗಳನ್ನು ಅನೌನ್ಸ್ ಮಾಡಿದ್ದಾರೆ. 4 ಜನ MLCಗಳಲ್ಲಿ ನೀವು 15% ಇರೋವಂಥ ಲಿಂಗಾಯತರಿಗೆ ನೀವು 3 ಜನರಿಗೆ ಕೊಡ್ತೀರಿ ಟಿಕೆಟ್. 82% ಇರೋವಂಥ ಅಹಿಂದ ವರ್ಗದವ್ರಿಗೆ ನೀವು ಟಿಕೆಟ್ ಕೊಡೋದೇ ಇಲ್ಲ. ನಾವು ಮಾತೆತ್ತಿದರೆ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖ್ಯಮಂತ್ರಿ ಆದಿಯಾಗಿ ಮಾತೆತ್ತಿದರೆ ನಮ್ಮ ಎಲ್ಲ ವೇದಿಕೆಗಳಲ್ಲಿ ನಾವು ಅಹಿಂದ ಹೇಳ್ತೀವಿ, ಸಮಬಾಳು ಹೇಳ್ತೀವಿ, ಸಮಪಾಲು ಹೇಳ್ತೀವಿ, ಸಾಮಾಜಿಕ ನ್ಯಾಯ ಹೇಳ್ತೀವಿ, ಸಮಾಜದ ಬಗ್ಗೆ ಮಾತಾಡ್ತೀವಿ. ನೀವು ರಾಜಕೀಯ ಅಧಿಕಾರ ಶೇರ್ ಮಾಡಬೇಕಾದ್ರೆ ನಿಮ್ಗೆ ಅಹಿಂದ ವರ್ಗ ಯಾಕೆ ನೆನಪಾಗುತ್ತೆ? ಅದು ಪ್ರಮುಖವಾಗಿ ಯಾವ ಡೇಟ್ ಅಂತ ನೋಡ್ತಾ ಹೋದ ಸಂದರ್ಭದಲ್ಲಿ ಅದು ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ಸರ್ಕಾರ 1000 ದಿನಗಳು ಪೂರೈಸಿದ ನೆಲೆಯಲ್ಲಿ 1000 ದಿನದ ಸಾಧನ ಸಮಾವೇಶನ ಮಾಡಲಿಕ್ಕೆ ದಿನಾಂಕ 14ರಂದು ನಿಗದಿ ಮಾಡಿದೆ. ಇದೇ ದಿನದಂದು ಕೂಡ ನಾವು ಒಂದು ಅತೃಪ್ತ ನಾಯಕರುಗಳನ್ನ ಕಟ್ಕೊಂಡು ಒಂದು ಪ್ರತಿಭಟನಾ ಸಮಾವೇಶವನ್ನ ಮಾಡುವ ಮೂಲಕವಾಗಿ ನಾವು ಪಕ್ಷಕ್ಕೆ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತುಗಳನ್ನ ಆಡಿದ್ದಾರೆ. ಹೀಗಾಗಿ ಇದು ಕೂಡ ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಲಕ್ಷಣ ಇದೆ ಮತ್ತು ಇದು ಮುಂದಿನ ದಿನಗಳಲ್ಲಿ ಪರಿಷತ್ ಚುನಾವಣೆ, ಈ ಪದವೀಧರ ಪರಿಷತ್ ಚುನಾವಣೆಯಲ್ಲಿ ಯಾವ ರೀತಿಯಾದಂತ ಪ್ರಭಾವ ಬೀರ್ತದೆ ಅನ್ನೋದನ್ನು ಕೂಡ ಸಾಕಷ್ಟು ಗೊಂದಲ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ಈ ಪರಿಷತ್ ಚುನಾವಣೆಯನ್ನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಇದು 4 ಜಿಲ್ಲೆಗಳಿಗೆ ಒಳಗೊಂಡಿರ್ತಕ್ಕಂಥ, ಅದು ಹಾವೇರಿ, ಗದಗು ಮತ್ತೆ ಉತ್ತರ ಕನ್ನಡ ಆಗಿರ್ಬೋದು ಮತ್ತು ಧಾರವಾಡ, ಈ 4 ಜಿಲ್ಲೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಮತಕ್ಷೇತ್ರವಾಗಿದೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಸುಮಾರು 17 ಜನ ಶಾಸಕರಿದ್ದಾರೆ ಮತ್ತು ನಿಗಮ ಮಂಡಳಿಯ ಅಧ್ಯಕ್ಷರುಗಳಿದ್ದಾರೆ ಮತ್ತು ಸಾಕಷ್ಟು ರಾಜಕೀಯ ಮುಖಂಡರುಗಳು ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು ಮತ್ತು 17 ಜನ ಪ್ಲಸ್ 1 ಯಲ್ಲಾಪುರದ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಅವರು ಕೂಡ ನಮಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಹೀಗಾಗಿ ಒಟ್ಟು 18 ಜನ ಶಾಸಕರಿದ್ದಾರೆ. ಹೀಗಾಗಿ ಈ ಬಾರಿ ಪರಿಷತ್ ಚುನಾವಣೆಯಲ್ಲಿ ಗೆಲುವಿಗೆ ಪೂರಕವಾಗುವಂತ ವಾತಾವರಣ ಇದೆ. ಇಂತಹ ಸಂದರ್ಭದಲ್ಲಿ ಟಿಕೆಟ್ ಕಟ್ಟರು ಮಾಡಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ಕೂಡ ಸದ್ಯ ಎತ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ನೀವು ರಿಸರ್ವೇಶನ್ ಕೋಟಾಗಳನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ನೀವು ಹೆಚ್ಚು ಆಗಿ ಲಿಂಗಾಯತರಿಗೆ ಟಿಕೆಟ್ ಗಳನ್ನ ಬರ್ತಾ ಇದ್ರೆ, ಅಹಿಂದ ವರ್ಗದವರಿಗೆ ನೀವು ಟಿಕೆಟ್ ಗಳನ್ನ ಕಟ್ ಮಾಡ್ತಾ ಇದ್ರೆ, ಇದು ಅಹಿಂದ ವರ್ಗದವರಿಗೆ ಮಾಡ್ತಾ ಇರತಕ್ಕಂಥ ದೊಡ್ಡ ಅನ್ಯಾಯವನ್ನೋ ಮಾತುಗಳನ್ನ ಕೂಡ ಸದ್ಯ ಆಡಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಾವೆ. ಹಾಗಾದ್ರೆ ಈ ಬಾರಿ ಟಿಕೆಟ್ಗಾಗಿ 3 ಜನ ಮಾತ್ರ ಅರ್ಜಿಯನ್ನ ಸಲ್ಲಿಸಿದ್ರು. KPCCಗೆ 3 ಜನ, ಅದರಲ್ಲೂ ರಾಘವೇಂದ್ರ ಬಾಸವರಾವ್ ಅವರಾಗಿರ್ಬೋದು, ಗುರಿಕರ್ ಮತ್ತೆ
ಸೇರಿದಂತೆ ಕುಬೇರಪ್ಪನವರು 3 ಜನ ಟಿಕೆಟ್ಗಾಗಿ 1 ಲಕ್ಷ ರೂಪಾಯಿ ಡಿಡಿಯನ್ನ ಕಟ್ಟಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಅರ್ಜಿಯನ್ನ ಸಲ್ಲಿಸದೇ ಇರತಕ್ಕಂತ ವ್ಯಕ್ತಿಗಳಿಗೆ ನೀವು ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇದು. ಹೀಗಾಗಿ ನಾವು ಸುಮಾರು ಜಿಲ್ಲೆಯಲ್ಲಿ 4 ಜಿಲ್ಲೆಗಳನ್ನ ಒಳಗೊಂಡಂತೆ ಸುಮಾರು 17 ಜನ ಶಾಸಕರಿದ್ದಾರೆ. ಕಾಂಗ್ರೆಸ್ನಿಂದ ಇರ್ತಕ್ಕಂಥ ಶಾಸಕರು 17 ಜನ, ಪ್ಲಸ್ ಅದರಲ್ಲಿ ಶಿವರಾಮ್ ಹೆಬ್ಬಾರ್, ಯಲ್ಲಾಪುರ ಕ್ಷೇತ್ರದಿಂದ ಇರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಅನ್ನುವ ವಿಶ್ವಾಸ ಕೂಡ ಸದ್ಯಕ್ಕೆ ಅವ್ರಿಗೆ ಇರ್ತಕ್ಕಂಥದ್ದು. ಹೀಗಾಗಿ 17 ಜನ ಪ್ಲಸ್ 18 ಜನ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಗೆಲುವಿಗೆ ಪೂರಕವಾದಂತ ವಾತಾವರಣ ಇದೆ. ಈ ಬಾರಿ ಗೆಲುವು ನಿಶ್ಚಿತ ಅನ್ನೋದು ಕನ್ಫರ್ಮ್ ಆಗಿತ್ತು. ಆದ್ರೆ ಈ ಬಾರಿ ಟಿಕೆಟ್ ಅನ್ನ ಕಟ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಗೊಂದಲವನ್ನ ಮೂಡಿಸಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರುಗಳು ಮತ್ತು ನಿಗಮ ಮಂಡಳಿಗಳ ಅಧ್ಯಕ್ಷರು ಕೊಡ್ತಕ್ಕಂತ ಲೆಟರ್ಗಳಿಗೆ ಮಾನ್ಯತೆ ಇಲ್ವಾ ಅನ್ನೋ ಪ್ರಶ್ನೆ ಸದ್ಯ ಹುಟ್ಟಾಕಿದೆ. ಯಾಕಂತ ಹೇಳಿದ್ರೆ ಈ ಒಂದು ಚುನಾವಣೆ ವಿಚಾರದಲ್ಲಿ ಸುಮಾರು 6 ಜನ ಜಿಲ್ಲೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ 6 ಜನ ಶಾಸಕರುಗಳು ಕೂಡ ಈ ಬಾರಿ ಕುಬೇರಪ್ಪನವರಿಗೆ ನೀವು ಟಿಕೆಟ್ ಅನ್ನ ಕೊಡಿ ಅನ್ನೋದನ್ನ ಪತ್ರಗಳ ಮೂಲಕವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಪತ್ರಗಳನ್ನ ಕೊಟ್ಟಿದ್ರು. ಆದ್ರೆ ಈ ಪತ್ರಗಳಿಗೆ ಯಾವುದೇ ಮಾನ್ಯತೆ ಇಲ್ವಾ ಅನ್ನೋ ಪ್ರಶ್ನೆ ಸದ್ಯ ಉಲ್ಬಣಗೊಂಡಿದೆ. ಹೀಗಾಗಿ ನಿಗಮ ಮಂಡಳಿಗಳ ಅಧ್ಯಕ್ಷರು ಕೂಡ ನನಗೆ ಪತ್ರವನ್ನ ಕೊಟ್ಟಿದ್ರು, ಪತ್ರಕ್ಕೆ ನೀವು ಮಾನ್ಯತೆಯನ್ನ ಕೊಡ್ಬೇಕಿತ್ತು ಅನ್ನೋ ಮಾತುಗಳನ್ನ ಸದ್ಯ ಆಡಿದ್ದಾರೆ. ಒಂದು ವೇಳೆ ಕೆಪಿಸಿಸಿಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರುಗಳು ಮತ್ತು ನಿಗಮ ಮಂಡಳಿಗಳ ಅಧ್ಯಕ್ಷಗಳು ಕೊಡ್ತಕ್ಕಂತ ಲೆಟರ್ ಹೆಡ್ಗಳಿಗೆ ಮಾನ್ಯತೆ ಇಲ್ವಾ ಅನ್ನೋ ಪ್ರಶ್ನೆ ಸಾರ್ವಜನಿಕವಾಗಿ ಸದ್ಯ ಹುಟ್ಟಾಕಿರ್ತಕ್ಕಂಥದ್ದು. ಮತ್ತೆ ಮತ್ತೊಂದ್ ಕಡೆ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಇರ್ತಕ್ಕಂಥ ಭೀಮಾ ನಾಯಕನವರು ಕೂಡ ಇವರ ಪರವಾಗಿ ಟಿಕೆಟ್ಗಾಗಿ ಮನವಿಯನ್ನ ಮಾಡಿದ್ರು. ಆದ್ರೆ ಇದ್ಯಾವುದು ಕೂಡ ಆಗಿಲ್ಲ. ಹೀಗಾಗಿ ಮುಂದಿನ ನಿರ್ಧಾರಗಳನ್ನ ಮಾಡ್ತೇವೆ ಮತ್ತು ಅತೃಪ್ತರಲ್ಲಿರ್ತಕ್ಕಂಥ ಅಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರಿಗೆ ಅಧಿಕಾರಗಳು ಸಿಕ್ಕಿಲ್ಲ, ಯಾರೆಲ್ಲ ಅತೃಪ್ತರಿದ್ದಾರೆ ಅವರೆಲ್ಲರನ್ನು ಕಟ್ಕೊಂಡು ಪ್ರತಿಭಟನಾ ಸಮಾವೇಶವನ್ನ ಮಾಡ್ತೇವೆ ಅನ್ನೋ ಮಾತುಗಳನ್ನಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ವಿಚಾರ ಸದ್ಯ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ ಮತ್ತು ರಾಜಕೀಯ ನಾಯಕರು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಲೀಡರ್ಗಳಾಗಿರ್ಬೋದು ಮತ್ತು ಸಿದ್ದರಾಮಯ್ಯನವರು ಮತ್ತು DK ಅವರು ಎಲ್ಲರೂ ಕೂತ್ಕೊಂಡು ಈ ಒಂದು ಅಸಮಾಧಾನವನ್ನ ಯಾವ ರೀತಿಯಾಗಿ ಶಮನ ಮಾಡ್ತಾರೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಉಲ್ಬಣಗೊಂಡಿರ್ತಕ್ಕಂಥದ್ದು. ಹಾವೇರಿಯಲ್ಲಿ ಸುಮಾರು 22,243 ಮತದಾರರು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15,412 ಮತದಾರರು ಮತ್ತು ಗದಗ್ನಲ್ಲಿ 19,670 ಮತದಾರರು ಮತ್ತು ಧಾರವಾಡದಲ್ಲಿ 30,907 ಮತದಾರರು ಇರ್ತಕ್ಕಂಥದ್ದು. ಹೀಗಾಗಿ ಇಷ್ಟು ಜನ ಮತದಾರರಿದ್ದಾರೆ. ಮೋಹನ್ ಲಿಂಬಿಕಾಯಿ ಅನ್ನೋರು ಕೂಡ ಧಾರವಾಡದವ್ರದ್ದಾಗಿರ್ತಕ್ಕಂಥದ್ದು ಮತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಈಗ ಕಾಂಗ್ರೆಸ್ಗೆ ಬಂದಿರ್ತಕ್ಕಂಥದ್ದು. ಆದ್ರೆ ಅವರು ಪರಿಷತ್ ಚುನಾವಣೆಗೆ ಯಾವುದೇ ರೀತಿಯಾದಂತ ಅರ್ಜಿಯನ್ನ ಸಲ್ಲಿಸಿರ್ಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಕೂಡ ಸಾಕಷ್ಟು ರಣತಂತ್ರಗಳನ್ನ ಮಾಡಿಕೊಂಡು ಈ ಬಾರಿ ಲಿಂಗಾಯತರಿಗೆ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಅಹಿಂದ ವರ್ಗದವರಿಗೆ ಎಲ್ಲೋ ಒಂದ್ ಕಡೆ ಅಸಮಾಧಾನಕ್ಕೆ ಸದ್ಯ ಕಾರಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.